ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗಿಲ್ಲಿನೇ ಗೆಲ್ಲಬೇಕು ಮೇಡಮ್, ಯಾಕಂತಂದರೆ ಅವ್ರ ವ್ಯಕ್ತಿತ್ವ ಆಟ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಿಗ್ ಬಾಸೇ ಹೇಳಿದ್ದಾರೆ ಅವರು ಏನಂತಂತಂದರೆ ಗೇಮ್ ಚೇಂಜರ್ ಅಂತ ಅವರೇ ಹೇಳಿದ್ದಾರೆ. ಅದು ಅಲ್ಲದೆ ಮುಂಚೆಯಿಂದ ಬಿಗ್ ಬಾಸ್ ನೋಡ್ತಾ ಇರಲಿಲ್ಲ, ನಾನು ಈ ಸೀಸನ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾಕಂದರೆ ಚೆನ್ನಾಗಿದೆ, ಎಪಿಸೋಡ್ಸ್ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಇದೆ. ಸ್ವಲ್ಪ ಸೆಂಟ್ರಲ್ ಈ ಥರ ಆಗುತ್ತೆ, ಒಳಗಡೆ ರಾಜಕೀಯ ನಡೆಯುತ್ತೆ ಆ ಥರ ಈ ಥರ ಅಂತ. ಬಟ್ ಎಲ್ಲ ನೋಡಬೇಕು, ಮುಂದಿನ ದಿನಗಳಿದೆ, ಎಲ್ಲ ಕರ್ನಾಟಕ ಜನತೆ ಕೈಲಿದೆ. ಸಪೋರ್ಟ್ ಮಾಡೋದು ಬಿಡೋದು ಏನು ಮಾಡಬೇಕು ಅಂತ ಅವರೆಲ್ಲ ನೋಡ್ತಾರೆ. ನ್ಯಾಯ ಎಲ್ಲಿರುತ್ತೋ ಅಲ್ಲಿ ಗೆಲ್ಲಿ ಅಷ್ಟೇ, ಓಟ್ ಪ್ರಕಾರ ಗೆಲ್ಲಿ. ಅವ್ರಿಗೆ ಮಾಡಿದ್ರು ಇವ್ರು ಮಾಡಿದ್ರು ಅದೆಲ್ಲ ಬೇಡ, ಪೀಸಾಗಿ ಏನಿದೆಯೋ ಅದು ಮಾಡ್ಕೊಂಡು ಹೋಗಲಿ. ಅವ್ರು ಆರಾಮಾಗಿ ಕರ್ನಾಟಕ ಜನತೆ ಹೆಂಗಿರು ಓಟ್ ಮಾಡ್ತಾ ಇದ್ದಾರೆ. ಸಪೋರ್ಟ್ ಯಾವ ಥರ ಇದೆಯೋ ಅದೇ ಥರನೇ ಇರಲಿ, ಗಿಲ್ಲಿನೇ ಗೆಲ್ಲಬೇಕು ಅಂತ ನಮ್ಮ ಇಷ್ಟ. ಎಲ್ಲೋ ಒಂದು ಕಡೆ ಅಶ್ವಿನಿ ಅವರು ಟಾಪ್ಗೆ ಬರ್ತಾರೆ ಅನ್ನೋ ಮಾತುಗಳಿದೆ. ಮತ್ತೊಂದು ಕಡೆ ಮಂಗಳೂರು ಸೈಡ್ ನೋಡುವಾಗ ರಕ್ಷಿತಾ ಶೆಟ್ಟಿಗೆ ಬಹಳಷ್ಟು ಜನ ಬೆಂಬಲ ನಿಂತಿರುವರು, ಅವರು ಕೂಡ ಟಾಪಲ್ಲಿ ಇದ್ದಾರೆ ಹೇಳ್ತಾರೆ. ನಿಮ್ಮ ಪ್ರಕಾರ ಗಿಲ್ಲಿ ಬರ್ಬೋದಾ? ನನ್ನ ಪ್ರಕಾರ ಅಂತಲ್ಲ ಮೇಡಮ್, ಜನತೆ ಏನು ಸಪೋರ್ಟ್ ಮಾಡ್ತಾರೋ ಅದು ಕರೆಕ್ಟಾಗಿ ಇರಲಿ ಅಷ್ಟೇ ಸಾಕು, ಫಿಕ್ಸ್ಡ್ ಆಗಿರಲಿ. ಅದನ್ನು ಬಿಟ್ಬಿಟ್ಟು ಒಳಗಡೆ ಗೇಮಿಂಗ್ ಎಲ್ಲ ಬೇಡ. ಎಲ್ಲ ವೋಟಿಂಗ್ಸ್ ಏನಿರುತ್ತೋ ಪೋಲಿಂಗು ಲೈವ್ ತೋರಿಸಿದ್ರೆ ಗೊತ್ತಾಗುತ್ತಲ್ಲ ಯಾರು ಗೆಲ್ತಾರೆ ಯಾರು ಇದು ಮಾಡ್ತಾರೆ ಅಂತ ಅಷ್ಟೇ. ಒಂದು ವೇಳೆ ಗಿಲ್ಲಿ ಸೋತ್ರೆ ನಿಮ್ಮ ಒಪಿನಿಯನ್ ಏನಿರುತ್ತೆ? ಅಂದರೆ ಒಳಗಡೆ ರಾಜಕೀಯ ಆಗಿರಬಹುದು ಅಂತ ಅನಿಸುತ್ತಾ? ಮೇಡಮ್, ಸೋಲು ಗೆಲುವು ಎಲ್ಲ ಲೈಫಲ್ಲಿ ಇದ್ದಿದ್ದೆ. ಸೋತ್ರೆ ಏನು ಬೇಜಾರಾಗ್ಬೋದು, ಮತ್ತೆ ಇತಿಹಾಸದಲ್ಲಿ ಗೆದ್ದೇ ಗೆಲ್ತಾನೆ. ಅಲ್ಲಿ ಬಿಗ್ ಬಾಸಲ್ಲಿ ಸೋಲ್ಬೋದು, ಜನಗಳ ಮನಸ್ಸಲ್ಲಿ ಹೆಂಗಿರೋ ಗೆದ್ದೇ ಗೆಲ್ತಾನೆ. ಇಷ್ಟು ವರ್ಷದಲ್ಲಿ ಬಿಗ್ ಬಾಸಲ್ಲಿ ಯಾರು ಟ್ಯಾಟು ಗಿಟು ಅಲ್ಲ, ಆ ರೇಂಜ್ಗೆಲ್ಲ ಯಾರು ಫ್ಯಾನ್ ಫಾಲೋವರ್ ಇರ್ತಿಲ್ಲ. ಇವಾಗ ಅವ್ನಿಗೆ ಬಿಗ್ ಬಾಸಿಂದ ಅಲ್ಲೂ ಜಸ್ಟ್ ಬಿಗ್ ಬಾಸ್ ಅಷ್ಟೇ 3-4 ತಿಂಗಳು, ಅದಕ್ಕೇನೆ ಟ್ಯಾಟು ಹಾಕ್ಸ್ಕೊಳ್ಳೋ ಲೆವೆಲ್ ಗಂಟ ಹೋಗಿದ್ದಾರೆ. ಇನ್ನು ಮುಂದೆ ಕರ್ನಾಟಕ ಜನತೆ ಇನ್ನೂ ಸಪೋರ್ಟ್ ಮಾಡ್ತಾರೆ ಅಂತ ಒಂದಿದೆ. ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಅಹಂ ಇದೆ ಅಂತ ಕೇಳಿ ಬರ್ತಾ ಇದೆ. ಯಾಕಂದರೆ ಫೈನಲ್ ಹಂತಕ್ಕೆ ತಲುಪುವಾಗ ಗಿಲ್ಲಿ ಮಾತುಗಳು ಚೇಂಜಸ್ ಆಗ್ತಾ ಇದೆ ಅನ್ನೋ ಮಾತುಗಳಿರುವಂಥದ್ದು. ಇದರ ಬಗ್ಗೆ ಯಾಕಂದರೆ ನೀವು ಸಂಪೂರ್ಣವಾಗಿ ಸಂಚಿಕೆಯನ್ನು ನೋಡ್ತಾ ಇದ್ದೀರಾ, ಏನು ಹೇಳ್ತೀರಾ? ಏನು ಅಹಂ ಅಂತ ಹೇಳಿಲ್ಲ ಮೇಡಮ್, ಅವ್ನು ಹೆಂಗಿದ್ದಾನೆ ಹಂಗೆ ಕಾಮಿಡಿಯಾಗಿ ಪೀಸಾಗಿದ್ದಾನೆ. ಬಟ್ ನೋಡೋರ್ಗೆ ಆ ಥರ ಪೋಟ್ರೆ ಆಗ್ತಾಯಿದೆ. ಅವ್ನು ಸ್ಟಾರ್ಟಿಂಗಿಂದನೂ ಗೆದ್ದರೆ ಹಿಂಗೆ ಸೋತ್ರೆ ಹಿಂಗೆ ಏನೂ ಇಲ್ವಲ್ಲ, ಸೇಮ್ ಅವಾಗಲೂ ಇವಾಗಲೂ ಎರಡು ಒಂದೇ ಥರ ಇದೆ. ಬಟ್ ಇವಾಗ ನೋಡೋ ದೃಷ್ಟಿ ಚೇಂಜ್ ಆಗಿದೆ ಜನಗಳದು. ಯಾಕಂದರೆ ಈಗ ಸೆಂಟ್ರಲ್ಲಿ ಸಮೀಪದಲ್ಲಿ ಏನೇನು ನಡೀತಾ ಇದೆಯೋ ಅದನ್ನೆಲ್ಲ ಯೋಚನೆ ಮಾಡಿ ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ಥರ ಅನಿಸ್ತಾ ಇರುತ್ತೆ ನೋಡೋರ್ಗಷ್ಟೇ. ಬಟ್ ಇದ್ದಂಗೆ ಇದ್ದಾನೆ ಅನಿಸ್ತೈತೆ, ನನಗೇನು ಚೇಂಜಸ್ ಏನು ಕಾಣಿಸ್ತಾ ಇಲ್ಲ.